ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಬ್ಬಕ್ಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಬೇಸಿಗೆನಲ್ಲಿ ಊಟ ಎಲ್ಲ ಸೇರಲ್ಲ ಅಂತ ಹೇಳ್ಬಿಟ್ಟು ಏನಾದ್ರು ಬೇರೆ ಬೇರೆ ಮಾಡ್ಕೊಡ್ತೀನಿ ಅಂತ ಅನಿಸುತ್ತೆ. ನೋಡಿ, ಈ ಥರ ಮೆತ್ತಗಾಗಬೇಕು ಸಬ್ಬಕ್ಕಿ. ಇದು ಸಬ್ಬಕ್ಕಿಯ ಒಗ್ಗರಣೆ ಮಾಡ್ತಾ ಇರೋದು ನಾನು. ಇದು ನಿನ್ನೆ ನೆನೆಸಿಟ್ಟಿದ್ದು. ನಿನ್ನೆ ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಯೂಸ್ ಮಾಡ್ಕೋಬೋದು, ಅಥವಾ ಒಂದು 3-4 ತಾಸು ನೆನೆಸಿಟ್ಟರೆ ಬೆಳಿಗ್ಗೆ ಮಧ್ಯಾಹ್ನ ಒಂದು 10-10:30 ಅನ್ನೋದ್ರೆ ನೆನೆಯುತ್ತೆ. ಮುಂಜಾನೆ ಎದ್ದುಗಡೆ ನೆನೆಸಿದ್ರು ಅವಾಗ ಒಗ್ಗರಣೆ ಹಾಕೋಬೋದು. ಇದನ್ನು ನಾನು ಮಾಡ್ತೀನಿ ಇವಾಗ ಕಡಾಯಿ, ಇದು ಪಲ್ಯ ಮಾಡಿದ ಕಡಾಯಿ, ಅದನ್ನೇ ತೊಗೊಂಡಿದ್ದೀನಿ. ಪಲ್ಯ ತೆಗೆದುಬಿಟ್ಟು ಅದೇ ಥರ ಒಂದರಲ್ಲೇ ಅಡುಗೆ ಮಾಡಿ ಎಷ್ಟೊಂದು ತೆಗ್ದು ಅದರಲ್ಲೇ ಮಾಡ್ತಾಯಿರ್ತೀನಿ. ಪಾತ್ರೆ ಬಿಡಬಾರ್ದು ಅಂತ ಹಾಕೋಣ. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ನೀವು ಎಷ್ಟು ಸಬ್ಬಕ್ಕಿ ತೊಗೊಂಡಿರ್ತಾರೆ ಆ ಒಂದು ಅಂದಾಜು ಮೇಲೆ ನೋಡಿ ಹಾಕ್ಕೊಳ್ಳಿ. ನಾವೊಂದು ಇಬ್ಬರಿಗೆ ಆಗೋಷ್ಟು ತೊಗೊಂಡಿದ್ದೀನಿ. ಅದನ್ನು ನಾನು ಇಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿರೋದ್ರಿಂದ ಇವಾಗ ಬೇಸಿಗೆನಲ್ಲಿ ತಡೆಯಲ್ಲ ಅದು. ಹಾಗಾಗಿ ಸ್ವಲ್ಪ ಒಂದು ತಂದ ತಕ್ಷಣ ಒಂದು 4 ದಿನದಲ್ಲೇ ಯೂಸ್ ಮಾಡ್ಕೊಂಡು ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 ಟೇಬಲ್ ಸ್ಪೂನು, 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿನ. ಇದಕ್ಕೆ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 3 ಚಿಕ್ಕ ಮೆಣಸಿನ್ಕಾಯಿ, ಒಂದು 4 ಎಲೆಯಷ್ಟು ಹಸಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಹಾಕೋಣ. ಸ್ವಲ್ಪ ಪ್ಲೇಟ್ ಹಿಂಗೆ ಸೈಡಿಗೆ ಇಟ್ಕೊಂಡಿರ್ಬೇಕಿಲ್ಲ ಅಂತ ಸಿಡಿಯುತ್ತೆ. ಮುಖಕ್ಕೆ ಈ ಥರ ಹಿಡ್ಕೊಂಡ್ಬಿಟ್ರೆ ಸಪೋರ್ಟಿಗೆ ಮುಖಕ್ಕೆ ಸಿಡಿಯಲ್ಲ. ಉರಿ ಇಟ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ಕರಿಬೇವೆಲ್ಲ ಒರೆಸಿಬಿಟ್ಟು ಯೂಸ್ ಮಾಡಿಕೊಂಡ್ರೆ ಅಷ್ಟೊಂದೇನು ಕಷ್ಟ ಆಗೋದಿಲ್ಲ. ಹೋದ ತಕ್ಷಣ ಈರುಳ್ಳಿ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕೋಣ. ಸಾಕಷ್ಟು ಉಪ್ಪು ಹಾಕೋಣ. ಎಷ್ಟು ಸಾಬುದಾನಿ ತೊಗೊಂಡಿರ್ತೀವಿ ಸಬ್ಬಕ್ಕಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ನೀವು ಬೇಕಿದ್ರೆ ಹಾಕೋಬೋದು, ಬೇಡ ಅಂದ್ಬಿಡು. ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿರ್ತೀನಿ. ನೆನೆಸಿಟ್ಕೊಂಡಿರೋಂಥ ಸಾಬುದಾನಿನ ಇದಕ್ಕೆ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟೇ ನೀರು ಬಿಟ್ಬಿಡಬೇಕು. ಅದಕ್ಕೆ ಜಾಸ್ತಿ ನೀರು ಬಿಡಬಾರ್ದು, ಇಲ್ಲಾಂದರೆ ಕೆಲವೊಂದು ಸಾಬುದಾನಿ ಜಾಸ್ತಿ ನೀರು ಕುಡಿಯುತ್ತೆ, ಕೆಲವೊಂದು ಕಡಿಮೆ ಕುಡಿಯುತ್ತೆ. ಅದನ್ನು ನೋಡ್ಕೊಂಡು ಮಾಡಬೇಕು. ಸ್ವಲ್ಪ ಇದನ್ನು ನೋಡಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಇದು ತಿಂಡಿಗೆ. ಈ ಥರ ಬೇಸಿಗೆ ನಂತರ ತುಂಬಾ ಏನು ಹೋಗ್ತಾನೆ ಇರಲ್ಲ. ಆ ಟೈಮಲ್ಲಿ ಇಂಥದ್ದೆಲ್ಲ ಮಾಡ್ಕೊಂಡು ತಿಂದರೆ ಸ್ವಲ್ಪ ಆದರೂ ತಿನ್ನಬೇಕಪ್ಪ ಅನಿಸುತ್ತೆ ತಿಂಡಿ ಎಲ್ಲ. ಇಲ್ಲ ಅಂದರೆ ಏನೂ ಬೇಡ ಅನಿಸ್ಬಿಡುತ್ತೆ. ಸ್ವಲ್ಪ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು 4 ಹನಿಯಷ್ಟು ಲಿಂಬೆ ರಸ ಹಾಕೋಣ. ಇದಕ್ಕೆ ಇದು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ತರಿಯಾಗಿ. ಅದನ್ನು ಸ್ವಲ್ಪ ಹಾಕೋತಾ. ನೀವು ಬೇಕಿದ್ರೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜ ತೊಗೊಂಡು ಕುಟ್ಟಿ ಹಾಕೊಂಡ್ಬಿಡ್ಬೇಕು. ಕುಟ್ಟಣಿಗೆ ನಾವು ಬೆಳ್ಳುಳ್ಳಿ ಎಲ್ಲ ಕುಟ್ತಿರ್ತೀವಲ್ಲ ಅದರಲ್ಲಿ, ಅದು ಕೂಡ ಚೆನ್ನಾಗಿರುತ್ತೆ. ನಾನು ಹೇಗೆ ಕುಟ್ಕೋದು ಕೂಡಲೇ ಪುಡಿ ರೆಡಿ ಇದೆಯಲ್ಲ ಅಂತ ನಾನು ಹಾಕ್ತಾಯಿದ್ದೀನಿ. ತುಂಬ ಮೆತ್ತಗಾಗ್ಬಿಟ್ರೆ ಈ ಥರ ಗಂಟು ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಉದುರುದು ಬರೋ ಹಾಕಿ ಮಾಡ್ಕೋಬೇಕು. ತೀರಾ ಉದುರಾದ್ರೂ ತಿನ್ನೋದಕ್ಕಾಗಲ್ಲ, ಗಂಟಲಿಗೆ ಸಿಕ್ಕಿ ಹಾಕೊಂಡ್ಬಿಡುತ್ತೆ. ಇವಾಗ ಇದು ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ನೋಡಿ, ಮಸ್ತ್ ಸಬ್ಬಕ್ಕಿ ಒಗ್ಗರಣೆ. ಕೊತ್ತಂಬರಿ ಸೊಪ್ಪಿದ್ದರೆ ಉದುರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮಸ್ತ್ ಸಬ್ಬಕ್ಕಿ ಒಗ್ಗರಣೆ, ಸಬ್ಬಕ್ಕಿ ಅವಲಕ್ಕಿ ಅಂದ್ಕೊಳ್ಳಿ. ಒಗ್ಗರಣೆ ಚೆನ್ನಾಗಿದೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆದರೆ ನಮಸ್ಕಾರ.